ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲ ಅಂದರೆ ವ್ಲಾಗೇ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ರೆಡಿ ಆಗ್ತಾ ಇದೆ. ಸೊಪ್ಪು ಹುಡ್ಕೊಂಡು ಹೋದೆ, ಸೊಪ್ಪು ಸಿಗಲೇ ಇಲ್ಲ. ಯಾಕೋ ಸಂಜೆ ಟೈಮ್ ಹೋಗೋಣ ಅಂದರೆ ನಮ್ಮ ಮನೆಯವ್ರು ಬರೋದೇ ಲೇಟ್ ಈ ನಡುವೆ. ಹಾಗಾಗಿ ನುಗ್ಗೆಕಾಯಿ ತೊಗೊಬಂದಿದ್ದೀನಿ. ಬೇಳೆ ಟೊಮೊಟೊ ಕೂಗಿಸಿಟ್ಬಿಟ್ಟಿದ್ದೀನಿ ಆಲ್ರೆಡಿ, ಸಾಂಬಾರು ಮಾಡೋಣ ಅಂತ. ಸೊ ಇವತ್ತು ತಿಂಡಿ ಅಡುಗೆ ಎರಡು ಒಂದೇ ಟೈಮಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ತೋರಿಸ್ತೀನಿ ಆಮೇಲಿಂದ ನಿಮಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸೊ ಬೆಸ್ಟ್ ಅನ್ನಿಸ್ತು, ಹಾಗಾಗಿ ತರಿಸಿದೆ. ಬೇರೆ ಆಪ್ಷನ್ಗಳೆಲ್ಲ ತಂದು ಟ್ರೈ ಮಾಡಿದೆ, ಎಲ್ಲ ಫ್ಲಾಪ್ ಆಯಿತು. ಸೊ ಇವಾಗ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಏನು ಪ್ರಾಡಕ್ಟ್ ಏನು ಅಂತ ರಿವ್ಯೂ ಕೊಡ್ತೀನಿ. ನಾನು ಇನ್ನೂ ಓಪನ್ ಮಾಡಿಲ್ಲ ಬಾಕ್ಸು, ತರಿಸಿದ್ದೀನಿ ಒಟ್ಟಿನಲ್ಲಿ. ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ. ಚೆನ್ನಾಗಿಲ್ಲ ಅಂದರೂ ತೋರಿಸ್ತೀನಿ, ತಗೋಬೇಡಿ ಅಂತ. ಚೆನ್ನಾಗಿದ್ರೆ ತಗೊಳ್ಳಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಆಲ್ರೆಡಿ ಆಲ್ಮೋಸ್ಟ್ ಆಗ್ತಾ ಬಂತು. ಇವಾಗ ಕ್ಯಾಪ್ ಹಾಕ್ತಿದ್ದಾನೆ. ಸೊ ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇಡ್ಲಿ ಹಿಟ್ಟಿತ್ತಲ್ಲ, ಹಾಗಾಗಿ ನಾನು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಎರಡೂ, ದೋಸೆ ಬೇಕಾದ್ರೂ ಮಾಡ್ಕೋಬೋದು, ಇಡ್ಲಿ ಬೇಕಾದ್ರೂ ಮಾಡ್ಕೋಬೋದು, ಆ ಥರ ಮಾಡ್ಕೊಂಡಿರ್ತೀನಿ. ಬೇಡ ಅಂದರು ನಮ್ಮ ಮನೇಲಿ, ಹಾಗಾಗಿ ಇವಾಗ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ನಾಳೆ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇಲ್ಲಿ ಮೊಳಕೆ ಕಟ್ಟೋಕ್ಕೆ ಕಾಳುಗಳನ್ನ ಹಾಕಿಟ್ಕೊಂಡಿದ್ದೀನಿ, ಹುರುಳಿಕಾಳು ಮತ್ತು ಅಲಸಂದೆ ಕಾಳು. ಹುರುಳಿಕಾಳು ಮೇನಾಗಿ ಏನು ಗೊತ್ತಾ, ಸೋಸಿ ಚೆನ್ನಾಗಿ ಇಟ್ಕೊಂಡ್ಬಿಡ್ಬೇಕು, ಕಲ್ಲು ಜಾಸ್ತಿ ಇರುತ್ತೆ. ಹಾಗಾಗಿ ಸೋಸಿ ಇಟ್ಕೊಬಿಟ್ರೆ ಹಿಂಗೆ ಪಟ್ಟ ಅಂತ ನೆನೆಸ್ಕೊಂಡ್ಬಿಡ್ಬೋದು, ಆರಾಮಾಗಿ ನೆನೆ ಹಾಕಿ ಮೊಳಕೆ ಕಟ್ಕೋಬೋದು. ನೆನ್ನೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ, ಅದನ್ನು ಮಾಡಿದ್ದೆ ಪಲ್ಯ ರಾತ್ರಿಗೆ. ಸೊ ನೆನ್ನೆ ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಹಾಗಾಗಿ ಹಾಕಿಲ್ಲ ನಿಮಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ನಮ್ಮ ದಿನಚರಿಯನ್ನು ನೋಡೋಣ. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫ್ರೀನೇ ಆಗಲಿಲ್ಲ, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದೇ ಜಾರ್ ತರಿಸಿರೋದು ನಾನು, ಬ್ಲೆಂಡರ್ದು. ನಿಮ್ಮ ಹತ್ರ ಮಿಕ್ಸರ್ ಇಲ್ಲ ಅಂದ್ರೂ ತೋರಿಸ್ತೀನಿ, ಇದು ಒಂದು ನಿಮಿಷ. ಈ ಥರ ಬ್ಲೆಂಡರ್ದು ಮಿಕ್ಸರ್ ಇಲ್ಲ ಅಂದ್ರೂ ನಾವು ನಾರ್ಮಲ್ ಮಿಕ್ಸರ್ಗೆನೆ ಯೂಸ್ ಮಾಡ್ಕೊಳ್ಳೋಂತಹ ಜಾರ್ ಇದು. ಆ್ಯಕ್ಚುಲಿ ಅದಕ್ಕೆ ಸೂಟ್ ಆಗುವಂಥದ್ದು ತರಿಸಿರೋದು ನಾನು, ಇದು ಜಾರು. ಬಟ್ ಇದು ಅದಕ್ಕೆ ಆಗಲ್ಲ, ಅದಕ್ಕೆ ಫಿಟ್ ಆಗಲ್ಲ. ಸೊ ಇದು ಬಂದು ನಾರ್ಮಲ್ ಮಿಕ್ಸಿಗೆ ಹಾಕೋಬಹುದು. ನಾರ್ಮಲ್ ಮಿಕ್ಸಿ ಅಂದ್ರೆ ಈ ತರ ನಾರ್ಮಲ್ ಮಿಕ್ಸಿಗೂ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಟೆಸ್ಟ್ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಇರಪ್ಪ, ಟೆಸ್ಟ್ ಮಾಡೋಣ ಹೇಗಿದೆ ಅಂತ ನೋಡ್ಬಿಟ್ಟು, ಅದು ಚೆನ್ನಾಗಿ ತಿರುಗತ್ತ ಅಂತಲೂ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಆಮೇಲೆ ಇದು ಚೆನ್ನಾಗಿದ್ರೆ ನಾನು ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಅವಶ್ಯಕತೆ ಇರೋದು ತರಿಸ್ಕೊಳ್ಳಿ, ಓಕೆನಾ? ಇವಾಗ ಓಪನ್ ಮಾಡೋಣ ಬನ್ನಿ. ಸೊ ಇವಾಗ ಓಪನ್ ಮಾಡೋಣ ಬನ್ನಿ. ನಾರ್ಮಲ್ ಮಿಕ್ಸಿಗೆ ಆಗುತ್ತೆ ಅಂತ ತರಿಸಿರೋದು, ಸುಮ್ಮನೆ. ಸೊ ಇದಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಅಂದರೆ ಗ್ರೈಂಡ್ ಮಾಡಿದ್ಮೇಲೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಮಿಕ್ಸರ್ಗೆ ಇರುತ್ತಲ್ಲ, ಅದೇ ಥರನೇ ಇದೆ ಸೇಮು. ಸೊ ಯೂಸ್ ಆಗುತ್ತೆ, ಅದಕ್ಕೆ ಫಿಟ್ ಆಗೋದು ಇದು. ಮಾಮೂಲಿ ಈ ಥರ ಬ್ಲೆಂಡರ್ದು ಮಿಷಿನ್ ಇರುತ್ತೆ, ಅಂದರೆ ಮಿಕ್ಸರ್ ಇರುತ್ತಲ್ಲ, ಅದಕ್ಕಿದು ಸೂಟ್ ಆಗಲ್ಲ. ಸೊ ಈ ಥರ ಮಿಕ್ಸರ್ಗೆ ನಾವು ಯೂಸ್ ಮಾಡ್ಕೋಬೇಕು, ನಾರ್ಮಲ್ ಮಿಕ್ಸಿಗೆ. ಸೊ ಆಗುತ್ತಾ ಇಲ್ವಾ ಅಂತ ನನಗೂ ಡೌಟ್ ಇದೆ, ನೋಡೋಣ ಬನ್ನಿ. ಸೊ ಹಾಗಾಗಿ ತರಿಸಿ. ಇದು ಒಂದೇ ಕಂಟೈನರ್ ಬಂದಿರೋದು. ಇದ್ರ ಪ್ರೈಸ್ ಬಂದು 237 ರೂಪಾಯಿ ಒಂದೇ ಕಂಟೈನರು. ಸೊ ಇದು ನಾವು ಗ್ರೈಂಡ್ ಮಾಡಿದ್ಮೇಲೆ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಇದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ನಾನು ಅದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಬ್ಲೆಂಡರ್ ಜಾರ್ಗೆ ಒಂದು ಜಾರ್ ಸಿಕ್ತು ಅಂತ ನಿಮ್ಗೆ ಹೇಳಿದ್ದಲ್ವಾ, ಅದು ಓಡ್ತಾ ಇಲ್ಲ ಯಾಕೋ, ಅದು ಮತ್ತೆ ಪ್ರಾಬ್ಲಮ್ ಕೊಡ್ತು. 250 ರೂಪಾಯಿ ಕೊಟ್ಟು ತಂದಿದ್ದದು. ಅದೇನು ಪ್ರಾಬ್ಲಮ್ ಅನ್ನೋದೇ ಗೊತ್ತಲ್ಲ. ಅದು ಜಾಸ್ತಿ ಅಂದರೆ ಸ್ಟ್ರಾಂಗ್ ಆಗಿರೋಂತಹ ಕಾಳುಗಳು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡಕ್ ಹೋದ್ರೆ ಅದು ಮೋಟ್ರ್ ಕೆಪಾಸಿಟಿ ಅಷ್ಟಿಲ್ಲ, ಅಂದರೆ ಅಷ್ಟೊಂದು ಫೋರ್ಸ್ ಇಲ್ಲ, ಹಾಗಾಗಿ ಅದು ಗ್ರೈಂಡ್ ಆಗ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಸೊ ಇದು ಕೆಪಾಸಿಟಿ ಇಲ್ಲ ಅಂದ್ಬಿಟ್ಟು ನಾನು ಇವಾಗ ಇದು ನಾರ್ಮಲ್ ಮಿಕ್ಸರ್ಗೆ ಹಾಕಕ್ಕೆ ಅಂತಾನೆ ಇದನ್ನ ಜಾರ್ನ ತರಿಸಿದ್ದೀನಿ. ನಾರ್ಮಲ್ ಮಿಕ್ಸಿಗೆ ಯೂಸ್ ಮಾಡ್ಬೋದು ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು. ಸೊ ಹೇಗಿರುತ್ತೆ ಏನೋ ಅಂತ ನೋಡೋಣ ಅಂದ್ಬಿಟ್ಟು ನಾನು ತರಿಸಿದ್ದೀನಿ. ಬನ್ನಿ ಇವಾಗ ಖಾಲಿನೇ ಆನ್ ಮಾಡ್ತೀನಿ, ರನ್ ಆಗುತ್ತಾ ನೋಡೋಣ, ಫಿಟ್ ಆಗುತ್ತಾ ಅಂತ. ಫಸ್ಟ್ ನಾರ್ಮಲ್ ಮಿಕ್ಸಿ ರೆಗ್ಯುಲರ್ ಆಗಿ ನಾವು ಬಳಸುವಂಥದ್ದು. ಸೊ ಇವಾಗ ಫಿಟ್ ಆಗಿದೆ, ಕ್ಲೀನಾಗಿ ಫಿಟ್ ಆಗಿದೆ. ಇವಾಗ ಆನ್ ಮಾಡ್ತೀನಿ ನೋಡಿ. ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಖುಷಿ ಆಯಿತು, ಚೆನ್ನಾಗಿದೆ. ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಾದ್ರೆ ತಗೊಳ್ಳಿ ಅವಶ್ಯಕತೆ ಇರೋರು, ಓಕೆನಾ? ಬನ್ನಿ ಇವಾಗ ನನ್ನ ರೆಗ್ಯುಲರ್ ಡ್ಯೂಟಿ ಕಾಫಿ ಕುಡಿಬೇಕು, ಕಾಫಿ ಕುಡಿ. ಓಕೆ, ಟೆಲ್ ಮೀ
ಗಿಫ್ಟ್ ಬುಕ್ ಮಾಡಿದ್ದೀನಿ. ಏನ್ ಗಿಫ್ಟ್? ಹೇಳಲ್ಲ. ಜೋರಾಗಿ ಮಾತಾಡ್ಬೇಕು, ಜೋರಾಗಿ. ಏಂತಕ್ಕೆ ಗಿಫ್ಟು? ಅಮ್ಮನ ಬರ್ತ್ಡೇ ಇದೆ ನೆಕ್ಸ್ಟ್ ವೀಕ್. ಹೌದಾ? 13th. ಅದಕ್ಕೆ ಮೀಶೋನಲ್ಲಿ ಗಿಫ್ಟ್ ಬುಕ್ ಮಾಡಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು ಬಂದ ಮೇಲೆ ಹೇಳೋದು. ಇಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ. ಅದನ್ನ ನಾನು ನಮ್ಮಪ್ಪ ಇಬ್ಬರು ಸೇರ್ಕೊ ಬುಕ್ ಮಾಡಿದ್ದೀವಿ. ಚೂಸ್ ಮಾಡಿದ್ ನಾನು, ನಮ್ಮಪ್ಪ ಬುಕ್ ಮಾಡಿದ್ದಾರೆ. ಅವನೆಲ್ಲದ ಹೋಗಿ ಮನೆ ಕಬಿಟ್ನಾ? ಹೋಗಿ ಮನೆ ಕಳ್ಳಿಬಿಟ್ಟು. ಸೊ ಅದಕ್ಕೆ ಅದನ್ನ ಬುಕ್ ಮಾಡಿದ್ದೀನಿ. ಕೋಳ್ಬೇಳೆ ತಂದಿದ್ವಲ್ಲ ತಗೊಂಬೋಗು ಡಿಮಾರ್ಟಿಂದ. ನಮ್ಮ ಮನೆಯಲ್ಲಿ ಮೊನ್ನೆ ಸುಮ್ಮನೆ ಹಿಂಗೆ ಹುಡುಗರು ಕರ್ಕೊಂಡು ಹೋಗಿದ್ದೇನಲ್ಲ ಶಾಪಿಂಗಿಗೆ. ಆ ಶಾಪಿಂಗಾಗಲ್ಲ, ಸುಮ್ಮನೆ ತಿರ್ಗಾಡ್ಸ್ಕೊಂಡು ಆಟ ಆಡ್ಸ್ಕೊಂಡ್ ಬರಕ್ಕೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಮತ್ತೆ ತಗೊಂಡ್ರು ನಮ್ಮ ಮನೆಯವರು. ಈ ಕೋಡ್ಬೇಳೆ ತಗೊಂಡ್ವಿ. ಕೆಲವೊಂದು ಕೋಡ್ಬೇಳೆಗಳು ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಹಳೆ ಕಾಲದಲ್ಲಿ ಮಾಡ್ತಿದ್ವಿ ಕೋಡ್ಬೇಳೆ. ಆಮೇಲೆ ಇವಾಗ ಮನೆಯಲ್ಲೂ ಮಾಡ್ಕೊಳ್ತಾರೆ ಕೆಲವರು. ಮತ್ತೆ ಅದು ಬಿಟ್ರೆ ಈ ವಡೆ ಬಜ್ಜಿ ಎಲ್ಲ ಮಾಡ್ತಾರೆ ನೋಡಿ, ಸ್ವೀಟ್ ಅಂಗಡಿಗಳೆಲ್ಲ, ಅಲ್ಲೂ ಕೋಡ್ಬೇಳೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ದೊಡ್ಡ ಕೋಡ್ಬೇಳೆ ಹೇಗೆ ಬರುತ್ತೆ ಟೇಸ್ಟು, ಅದೇ ಥರ ಈ ಚಿಕ್ಕ ಚಿಕ್ಕ ಕೋಡ್ಬೇಳೆ ತುಂಬಾನೇ ಚೆನ್ನಾಗಿದೆ. ನಮಗೂ ತುಂಬಾನೇ ಖುಷಿ ಆಯ್ತು ತಗೊಂಡ್ ಬಂದು. ನಾ ಈ ಫಸ್ಟ್ ಟೈಮ್ ತಗೊಂಡ್ ಬಂದಿರೋದ್ರಲ್ಲಿ ಡಿಸಪಾಯಿಂಟ್ ಆಗದೆ ಇರೋ ತಿಂಡಿ ಅಂದ್ರೆ ಇದೆ ಸ್ನ್ಯಾಕ್ಸು. ನಂಗೆ ತುಂಬಾನೇ ಇಷ್ಟ ಆಯ್ತು. ಚಿಕ್ಕ ಚಿಕ್ಕದಾಗಿದೆ ಬಟ್ ಅಷ್ಟೇ ಸಕ್ಕತ್ತಾಗಿದೆ ಮಾತ್ರ. ನೀವು ಯಾರ್ಯಾರ ಡಿಮಾರ್ಟ್ಗೆ ಹೋಗಿ ಶಾಪ್ ಮಾಡೋರಿದ್ರೆ ಈ ಕೋಡ್ಬೇಳೆ ಪ್ಯಾಕೆಟ್ನ ಮಿಸ್ ಮಾಡದೆ ತಗೊಳ್ಳಿ. ತುಂಬಾನೇ ಚೆನ್ನಾಗಿದೆ ಸ್ನ್ಯಾಕ್ಸ್ಗೆ. ಇದು ಯಾವುದೇ ಥರ ಕೊಲಾಬ್ರೇಷನ್ ಅಲ್ಲ, ಆಮೇಲೆ ಹಂಗಂತ ತಿಳ್ಕೊಂತೀರಾ. ನಾವು ರೆಗ್ಯುಲರ್ ಆಗಿ ತಗೊಬಂದು ಯಾವುದು ಚೆನ್ನಾಗಿದೆ ಅದನ್ನ ಹೇಳ್ತೀನಿ ನಾನು. ಯಾಕೆಂದ್ರೆ ಎಲ್ಲರೂ ನೋಡೋದ್ರಿಂದ ಕೆಲವೊಬ್ಬರಿಗೆ ಐಡಿಯಾ ಇರಲ್ಲ, ಹಾಗಾಗಿ ತಗೊಳ್ಳಿ ಅಂತ. ಯಾಕಂದ್ರೆ ಎಲ್ಲ ಪದಾರ್ಥಗಳು ಚೆನ್ನಾಗಿರುತ್ತೆ, ಹೊರಗಿಂದ ಹೇಳಕ್ಕಾಗಲ್ಲ. ಚೆನ್ನಾಗಿರುತ್ತೆ ಅಂದ್ರೆ ಹೆಲ್ದಿ ಅಂತಲ್ಲ, ಟೇಸ್ಟ್ ವೈಸು. ಸೊ ಅಟ್ಲೀಸ್ಟ್ ಒಂದ್ಸತಿ 2 ಸತಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಇರುತ್ತಲ್ಲ, ಅವಾಗ ಚೆನ್ನಾಗಿರೋದು ತಗೊಂಡು ತಿನ್ಬೇಕು ಅಂತ ಅಷ್ಟೇ ಕಾನ್ಸೆಪ್ಟ್. ಏನೋ ಅದು. ಅಯ್ಯೋ, ಇವು ಬಾಟ್ಲು